ಕೆದಕಿದಷ್ಟು ಕರಾಳವಾಗಿದೆ ಡೇವಿಡ್ ಡಿಸೋಜಾ ಹತ್ಯೆ ಕೇಸು. ಒಂದು ಗುತ್ತಿಗೆ ವಿವಾದ, ಕೋಟ್ಯಾಂತರ ರೂಪಾಯಿಯ ವ್ಯವಹಾರದ ಜಗಳ, ಹಾಡಾಗಲೇ ಡಿಸೋಜಾ ಹೆಣವನ್ನ ಕೊಡವಿದೆ. ಆರಂಭದಲ್ಲಿ ಉತ್ತರ ಭಾರತದಿಂದ ಬಂದ ಶೂಟರ್ಸ್ ಕೃತ್ಯ ಮುಗಿಸಿದ್ರು ಅನ್ನೋದಷ್ಟೇ ಗೊತ್ತಾಗಿತ್ತು. ಆದ್ರೀಗ ಅವರು 2 ತಿಂಗಳಿನಿಂದ ಉಡುಪಿಯಲ್ಲೇ ಇದ್ರು. ಅವರು ಉಳಿದುಕೊಂಡಿದ್ದು ಪಡುಬಿದ್ರೆ ಸಮೀಪದ ಯರ್ಮಾಳ್ ಪ್ರದೇಶದಲ್ಲಿ. ಈ ಯರ್ಮಾಳ್ ಯಾರ ಊರು ಗೊತ್ತಾ? ಡಾನ್ ಹೇಮಂತ್ ಪೂಜಾರಿಯ ಹುಟ್ಟೂರು. ಇಲ್ಲಿ ಸ್ಥಳೀಯವಾಗಿ ನೆರವು ಕೊಟ್ಟಿದ್ದಾರೆ ಅನ್ನೋ ಕಾರಣಕ್ಕೆ ಡಾನ್ ಸಹೋದರ ಕಿಶೋರ್ ಪೂಜಾರಿ ಅಲಿಯಾಸ್ ಕೆಪಿ ಲಾಕ್ ಆಗಿದ್ದಾನೆ. ಇವನೊಟ್ಟಿಗೆ ಯರ್ಮಾಳಿನ ಇರ್ಷಾದ್ ಹಾಗೂ ಚಿರಾಗ್ ಪೂಜಾರಿ ಎಂಬಿಬ್ಬರು ತಗ್ಲಾಕೊಂಡಿದ್ದಾರೆ. ಎಸ್, ಶೂಟರ್ಗಳ ಖಾತೆಗೆ ಹಣ ವರ್ಗಾವಣೆ, ದುಡ್ಡು ಯಾವ ಬ್ಯಾಂಕಿನಿಂದ ಟ್ರಾನ್ಸ್ಫರ್ ಆಗಿದೆ? ಈ ಪ್ರಶ್ನೆಯನ್ನ ಹಿಡಿದುಕೊಂಡು ಹೊರಟ ಪೊಲೀಸರಿಗೆ ಅವರಿಬ್ಬರ ಹೆಸರು ಕೇಳಿಸಿತ್ತು. ಒಬ್ಬ ಕಿಶೋರ್ ಪೂಜಾರಿ, ಡಾನ್ ಹೇಮಂತ್ ಪೂಜಾರಿ ತಮ್ಮ, ಮತ್ತೊಬ್ಬ ಸದಾನಂದ ದೇವಡಿಗ. ಇದೀಗ ಈ ಕೇಸ್ನಲ್ಲಿ ಒಟ್ಟು 4ರನ್ನ ಬಂಧಿಸಿ ವಿಚಾರಣೆ ನಡೆಸಿ ಸದ್ದಿಲ್ಲದೆ ಜೈಲಿಗೆ ಬಿಟ್ಟಿದ್ದಾರೆ. ಇಷ್ಟಕ್ಕೂ ಈ 4 ಸ್ಥಳೀಯರನ್ನ ಬಳಸಿಕೊಂಡು ಡೇವಿಡ್ ಹತ್ಯೆಗೆ ನಕ್ಷೆ ಬರೆದ ಮಾಸ್ಟರ್ ಮೈಂಡ್ ಯಾರು? ಎಷ್ಟೆಷ್ಟು ಹಣ ಶೂಟರ್ಗಳಿಗೆ ತಲುಪಿತ್ತು? ಡೇವಿಡ್ ಡಿಸೋಜಾ ಹತ್ಯೆಯ ಹಣದ ಮೂವ್ಮೆಂಟ್ ಬಗ್ಗೆ ಇನ್ಡೆಪ್ತ್ ಡೀಟೇಲ್ಸ್ ಕೊಡ್ತೀನಿ. ಅದಕ್ಕೂ ಮುನ್ನ ನೀವಿನ್ನು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡೇವಿಡ್ ಡಿಸೋಜಾ ಕೇಸು ಕ್ಷಣಕ್ಕೊಂದು ಟ್ವಿಸ್ಟ್ ಪಡೀತಿದೆ. ತನ್ನದೇ ಕಚೇರಿಯ ಮುಂದೆ ಅಂಗಾತ ಬಿದ್ದು ಉಸಿರು ನಿಲ್ಲಿಸಿದ್ದ ಡೇವಿಡ್ ಪಡುಬಿದ್ರೆಯ UPCL ಕಾಂಟ್ರಾಕ್ಟರ್. ಇದೇ ಗುತ್ತಿಗೆ ವಿಚಾರಕ್ಕೆ ಸಾಕಷ್ಟು ಮಂದಿ ಜೊತೆ ಕಿರಿಕ್ ಮಾಡಿಕೊಂಡಿದ್ದ ಡೇವಿಡ್. ಅನೇಕರು ಗುತ್ತಿಗೆ ವಿಚಾರಕ್ಕೆ ಇವನೊಟ್ಟಿಗೆ ಪೈಪೋಟಿಗೆ ಇಳಿದಿದ್ರು. ಹಣಬಲ ಜನಬಲವಿದ್ದ ಡೇವಿಡ್ ಸಾಕಷ್ಟು ಜನರಿಗೆ ಸಹಾಯ ಮಾಡುತ್ತಿದ್ದಷ್ಟೇ ಶತ್ರುತ್ವವನ್ನು ಕಟ್ಟಿಕೊಂಡಿದ್ದ. ಇದರ ಮುಂದುವರಿದ ಭಾಗ ಎಂಬಂತೆ ಉಡುಪಿಗೆ ಬಂದು ಇಳಿದವರು ಬಿಹಾರ, ಉತ್ತರಾಖಂಡ ಹಾಗೂ ಉತ್ತರ ಪ್ರದೇಶ ಮೂಲದ ಶಾರ್ಪ್ ಶೂಟರ್ಗಳು. ಭರ್ತಿ 2 ತಿಂಗಳ ಕಾಲ ಪಡುಬಿದ್ರೆಯ ಯರ್ಮಾಳಿನಲ್ಲಿ ಶೆಲ್ಟರ್ ಪಡ್ಕೊಂಡು ರೌಂಡಿಂಗ್ಸ್ ಆರಂಭಿಸಿದ್ರು. ಇಂತಹದ್ದೊಂದು ಹತ್ಯೆಗೆ ಪಂಜಾಬಿನ ಲೂಧಿಯಾನದ ಉದ್ಯಮಿಯೇ ಮಾಸ್ಟರ್ ಮೈಂಡ್ ಆದ್ರೂ ಅವನ ಅಣತಿಯಂತೆ ಹೆಣ ಕೊಡೋಕೆ ಸಾಥ್ ನೀಡಿದವರು ಸ್ಥಳೀಯರು. ಮಾಸ್ಟರ್ ಮೈಂಡ್ ಕೈಗೆ ಕೋಳ ಹಾಕೋಕೆ ಈಗಾಗಲೇ ಉಡುಪಿ ಪೊಲೀಸರ ಒಂದು ತಂಡ ಲೂಧಿಯಾನದಲ್ಲಿ ಕಾರ್ಯಾಚರಣೆ ನಡೆಸುತ್ತಿದೆ. ಸುಪಾರಿ ಕೊಟ್ಟವನು ಪಂಜಾಬಿನವನು, ಗುಂಡು ನುಗ್ಗಿಸಿದವನು ಉತ್ತರ ಪ್ರದೇಶದವನು, ಹೆಣ ಬಿದ್ದಿದ್ದು ಪಡುಬಿದ್ರೆಯ ಮುದರಂಗಡಿ ಪ್ರದೇಶದಲ್ಲಿ. ಒಂದು ಪರ್ಫೆಕ್ಟ್ ಪ್ಲಾನ್, 10 ಕೈಗಳ ನೆರವು ಈ ಹತ್ಯೆಯ ಹಿಂದೆ ಕೆಲಸ ಮಾಡಿತ್ತು. ಡೇವಿಡ್ ಡಿಸೋಜಾ ಹತ್ಯೆಗೂ ಸುಮಾರು 2 ತಿಂಗಳ ಮುಂಚೆಯೇ 3 ಶೂಟರ್ಗಳು ಪಡುಬಿದ್ರೆಗೆ ಬಂದಿದ್ರು. ಅವರು ತಂಗಿದ್ದು ಯರ್ಮಾಳು ಭಾಗದಲ್ಲಿ. ಯರ್ಮಾಳು ಅಂದ್ರೆ ಅದು ಭೂಗತ ಪಾತಕಿ ಹೇಮಂತ ಪೂಜಾರಿಯ ಹುಟ್ಟೂರು. ಇಷ್ಟಕ್ಕೂ ಈ ಹೇಮಂತ್ ಪೂಜಾರಿ ಯಾರು? ಜಸ್ಟ್ ಒಂದು ಸಣ್ಣ ಗ್ಲಿಂಪ್ಸ್ ನೋಡಿದ್ರು ಅದು ಅವನ ನೆತ್ತರ ಹೆಜ್ಜೆಯ ಭಯಾನಕ ರೂಪವನ್ನ ಬಿಚ್ಚಿಡುತ್ತೆ. ಕರಾವಳಿ ಭೂಗತ ಲೋಕದಲ್ಲಿ ಮಿಂದೆದ್ದವನು ಹೇಮಂತ್ ಪೂಜಾರಿ ಅಲಿಯಾಸ್ HP. ಹೋಟೆಲ್ ಒಂದರಲ್ಲಿ ವೇಟರ್ ಕೆಲಸ ಮಾಡೋಕೆ ಅಂತ ಮುಂಬೈ ಸೇರಿಕೊಂಡವನು ಮುಂದೆ ಗ್ಯಾಂಗ್ಸ್ಟರ್ ಆಗಿ ಗುರುತಿಸ್ಕೊಂಡಿದ್ದ. ಮುಂಬೈ ಥಾಣೆ ಸುತ್ತಮುತ್ತ ಹವಾ ಮೇಂಟೈನ್ ಮಾಡ್ತಿದ್ದ. ಛೋಟಾ ರಾಜನ್ ಸಖ್ಯ ಸಿಕ್ಕ ಮೇಲಂತೂ ಭಯಾನಕವಾಗಿ ಬೆಳೆದು ಬಿಟ್ಟ. ಆರಂಭದಲ್ಲಿ ಶಾರ್ಪ್ ಶೂಟರ್ ಆಗಿದ್ದವನು ನಂತರ ತನ್ನದೇ ಗ್ಯಾಂಗ್ ಕಟ್ಕೊಂಡು ಫೀಲ್ಡಿಗೆ ಇಳಿದ. 1999ರಲ್ಲಿ ಬಿಲ್ಡರ್ ಶೌಕತ್ ಸರ್ಕಾರ್ ಹತ್ಯೆ. ಮುಂಬೈನ ಖಾರ್ ರಸ್ತೆಯಲ್ಲೇ ಬಿಲ್ಡರ್ ಶೌಕತ್ ಸರ್ಕಾರ್ನನ್ನ ಭೀಕರವಾಗಿ ಗುಂಡಿಕ್ಕಿ ಕೊಂದ ಪ್ರಕರಣದಲ್ಲೇ ಹೇಮಂತ್ ಪೂಜಾರಿ ಪ್ರಮುಖ ಬ್ಯಾಟ್ಸ್ಮನ್. 2001ರಲ್ಲಿ ಹೋಟೆಲ್ ಮಾಲೀಕ ರತ್ನಾಕರ್ ಶೆಟ್ಟಿ ಹತ್ಯೆ. ಖಾರ್ ರೈಲ್ವೆ ನಿಲ್ದಾಣದ ಬಳಿ ಆಮಂತ್ರಣ್ ಬಾರ್ ಮಾಲೀಕ ರತ್ನಾಕರ್ ಶೆಟ್ಟಿ ಅವರನ್ನ
ಸುಲಿಗೆ ಹಣ ಕೊಡ್ಲಿಲ್ಲ ಅನ್ನೋ ಕಾರಣಕ್ಕೆ ಗುಂಡಿಟ್ಟು ಕೊಂದಿದ್ದ. 2007ರಲ್ಲಿ ಪೊಲೀಸ್ ಇನ್ಫಾರ್ಮರ್ ಸುಕೇಶ್ ಶೆಟ್ಟಿ ಹತ್ಯೆ. ಮುಂಬೈ ಪೊಲೀಸರಿಗೆ ಮಾಹಿತಿ ನೀಡುತ್ತಿದ್ದ ತನ್ನದೇ ಮಾಜಿ ಸಹಚರ ಸುಕೇಶ್ ಶೆಟ್ಟಿಯನ್ನ ಬಾಂದ್ರಾ ಬಾರ್ ಒಂದರಲ್ಲಿ ಹತ್ಯೆ ಮಾಡಿಸೋಕೆ ಈತ ಸುಪಾರಿ ನೀಡಿದ್ದ. 2011ರಲ್ಲಿ ಕೇಕ್ ಶಾಪ್ ಮಾಲೀಕ ಅಂಗಾರ ಪೂಜಾರಿ ಹತ್ಯೆ. ಗೊರೆಗಾಂವ್ನಲ್ಲಿ ಮೊಂಗಿನೀಸ್ ಫ್ರಾಂಚೈಸಿ ಹೊಂದಿದ್ದ ಉದ್ಯಮಿ ಅಂಗಾರ ಪೂಜಾರಿ ಅವರನ್ನ ಹೇಮಂತ್ ಪೂಜಾರಿಯ ಶೂಟರ್ಗಳು ಹಗಲು ಹೊತ್ತಲ್ಲೇ ಗುಂಡಿಟ್ಟು ಕೊಂದಿದ್ರು. ಹಪ್ತ ಹಣಕ್ಕಾಗಿ ಹೋಟೆಲ್ ಉದ್ಯಮಿಗಳಿಗೆ ಬೆದರಿಕೆ ಹಾಕಿದ್ದ. ಕೊಡದವರಿಗೆ ಗುಂಡು ನುಗ್ಗಿಸಿ ಬೆದರಿಸಿದ್ದ. ಬಿಲ್ಡರ್ಗಳು ಮತ್ತು ವೈದ್ಯರನ್ನು ಬಿಡದೆ ಟಾರ್ಗೆಟ್ ಮಾಡಿ ಸುಲಿಗೆ ಮಾಡಿದ್ದ. ಬಾಲಿವುಡ್ ಮತ್ತು ಸೆಲೆಬ್ರಿಟಿಗಳಿಗೆ ಬೆದರಿಕೆ ಹಾಕಿ ಸಿಕ್ಕಷ್ಟು ದೋಚಿಕೊಂಡಿದ್ದ. ಖ್ಯಾತ ನಟ ಸುನಿಲ್ ಶೆಟ್ಟಿ ತಂದೆಯನ್ನು ಬಿಡದೆ ಕಾಡಿದ್ದ. ಆದ್ರೆ ಇಂತಹ ಹೇಮಂತ್ ಪೂಜಾರಿ ಈಗ 7 ವರ್ಷದ ಹಿಂದೆ ರಸ್ತೆ ಅಪಘಾತದಲ್ಲಿ ಸತ್ತೋಗಿದ್ದಾನೆ. ಅದೇನ್ ಕಥೆಯೋ ಏನೋ. ಈ ಡಾನ್ ಹೇಮಂತ್ ಪೂಜಾರಿಯ ತಮ್ಮನೇ ಕಿಶೋರ್ ಪೂಜಾರಿ. ಎಸ್, ಡಿಸೋಜಾ ಹತ್ಯೆ ಬೆನ್ನಲ್ಲೇ ಡಾನ್ ಹೇಮಂತ್ ಪೂಜಾರಿ ಹೆಸರು ಕೇಳಿ ಬಂದಿತ್ತು. ಅದರ ಪರಿಶೀಲನೆಗೆ ಪೊಲೀಸರ ತಂಡ ಮುಂದಾಯಿತು. ಅದರಂತೆ ಕೃತ್ಯ ನಡೆದ 3 ದಿನಕ್ಕೆ ಡಿಸೋಜಾ ಹತ್ಯೆ ಕೇಸಲ್ಲಿ ಕೇಳಿಸಿದ್ದು ಕಿಶೋರ್ ಪೂಜಾರಿ ಹೆಸರು. ಕಿಶೋರ್ ಪೂಜಾರಿ ಹೇಮಂತ್ ಪೂಜಾರಿಯ ಸಹೋದರ. ಎರ್ಮಾಳ್ನಲ್ಲಿ ವಾಸ. ಸಣ್ಣ ಪುಟ್ಟ ಕಾಂಟ್ರಾಕ್ಟ್ ಕೆಲಸ ಮಾಡ್ತಿದ್ದ. ಇವನಿಗೂ ಡಿಸೋಜಾಗೂ ಗುತ್ತಿಗೆ ವಿಚಾರಕ್ಕೆ ಟಕ್ ಆಫರ್ ಆಗಿತ್ತು ಎನ್ನಲಾಗಿದೆ. ಅದೆಷ್ಟು ನಿಜವೋ ಗೊತ್ತಿಲ್ಲ. ಇದೇ ಹಿನ್ನೆಲೆಯಲ್ಲಿ ಪಂಜಾಬಿನ ಲೂಧಿಯಾನದ ಗುತ್ತಿಗೆದಾರನ ಜೊತೆ ಕೆಪಿ ಕೈಜೋಡಿಸಿಬಿಟ್ನ. ಈ ಪ್ರಶ್ನೆಗೆ ಉತ್ತರ ಹೇಳಬೇಕಿರೋದು ತನಿಖಾ ನಿರತ ಪೊಲೀಸ್. ಅದ್ಯಾವಾಗ ಡಿಸೋಜಾ ಹತ್ಯೆಯಲ್ಲಿ ಈತನ ಹೆಸರು ಕೇಳಿ ಬಂತೋ ಆಗಲೇ ಪೊಲೀಸರು ಕಿಶೋರ್ ಪೂಜಾರಿ ಮತ್ತು ಸದಾನಂದ ದೇವಾಡಿಗ ಮನೆಯ ಬಾಗಿಲು ಬಡಿದಿದ್ರು. ಆಗಸ್ಟ್ 13ರ ರಾತ್ರಿ ಕುತ್ತಾರು ಮೂಲದ ಸದಾನಂದ ದೇವಾಡಿಗ ಅವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ರು. ಆಗಸ್ಟ್ 14ರ ಬೆಳಗ್ಗೆ ಕಿಶೋರ್ ಪೂಜಾರಿ ಅವರನ್ನ ಬಂಧಿಸಲಾಯಿತು. ಆದ್ರೆ ಅಸಲಿ ಸತ್ಯ ಏನಪ್ಪಾ ಅಂದ್ರೆ ಇವರಿಬ್ರು ಆಗಸ್ಟ್ 10ನೇ ತಾರೀಕು ರಾತ್ರಿಯೇ ಪೊಲೀಸರು ಎತ್ತಾಕಿಕೊಂಡಿದ್ರು. ಆದ್ರೆ ಉಡುಪಿ ನ್ಯಾಯಾಲಯಕ್ಕೆ ಆಗಸ್ಟ್ 13ನೇ ತಾರೀಕು ಬಂಧಿಸಿದ್ದಾಗಿ ಕತೆ ಹೇಳಿತ್ತು ಕಾಕಿ. ಕಿಶೋರ್ ಪೂಜಾರಿ ಹಾಗೂ ಸದಾನಂದ ದೇವಾಡಿಗ ಇವರಿಬ್ಬರ ಪಾತ್ರವೇನು ಅಂತ ಕೆದಕುತ್ತಲೇ ನೆರವು, ಹಣದ ನೆರವು ಕೊಟ್ಟಿರೋದು ಇವರೇ ಅನ್ನುತ್ತಿದೆ ಪೊಲೀಸ್ ತನಿಖೆ. ಸುಪಾರಿ ನೀಡಿದ್ದು ಪಂಜಾಬಿನ ಗುತ್ತಿಗೆದಾರ. ಆದ್ರೆ ಆತ ಶೂಟರ್ಗಳ ಖಾತೆಗೆ ನೇರವಾಗಿ ಹಣ ಹಾಕಿಲ್ಲ. ಬದಲಿಗೆ ಹಲವು ಸ್ಥಳೀಯರ ನೆಟ್ವರ್ಕ್ ಇದ್ದ ಕಾರಣ ಅವರೆಲ್ಲರ ಖಾತೆಗೆ ಇಂತಿಷ್ಟು ಲಕ್ಷ ಅಂತ ಟ್ರಾನ್ಸ್ಫರ್ ಮಾಡಿದ್ದ. ಕಿಶೋರ್ ಪೂಜಾರಿ, ಸದಾನಂದ ದೇವಾಡಿಗ, ಚಿರಾಗ್ ಪೂಜಾರಿ ಹಾಗೂ ಇರ್ಷಾದ್ ಈ 4ರ ಖಾತೆಗಳ ಮೂಲಕ ಸುಪಾರಿ ಕಿಲ್ಲರ್ಸ್ ಖಾತೆಗೆ ಹಣ ಜಮೆಯಾಗಿತ್ತು. ಇದೇ ಹಣದ ಜಾಡಿನ ಬೇಟೆ ಆರಂಭಿಸಿದ ಪೊಲೀಸರು ಹಣ ಎಲ್ಲಿಂದ ಬಂತು, ಯಾರ ಖಾತೆಗೆ ಬಂತು, ಯಾರು ಹಣ ತೆಗೆದ್ರು, ಆ ಹಣ ಯಾರ ಕೈಗೆ ಹೋಯ್ತೋ, ಈ 4 ಪ್ರಶ್ನೆಗಳಿಗೆ ಉತ್ತರ ಹುಡುಕ್ತಿದ್ದಾರೆ. ಈ ಪ್ರಶ್ನೆಗೆ ಉತ್ತರ ಸಿಕ್ಕರೆ ಡೇವಿಡ್ ಡಿಸೋಜಾ ಹತ್ಯೆಯ ಸುಪಾರಿ ಸರಪಳಿ ಬಹುತೇಕ ಬಯಲಾಗಬಹುದು. ಪೊಲೀಸರು ಕಿಶೋರ್ ಮತ್ತು ಸದಾನಂದರನ್ನ ಕೆಲವು ಪ್ರದೇಶಗಳಿಗೆ ಕರೆದೊಯ್ದು ತನಿಖೆ ನಡೆಸಿದ್ದಾರೆ. ಯಾವ ಎಟಿಎಂನಲ್ಲಿ ಹಣ ಡ್ರಾ ಮಾಡಲಾಗಿತ್ತು, ಯಾರು ಹಣ ಡ್ರಾ ಮಾಡಿದ್ರು, ಆ ಸಮಯದಲ್ಲಿ ಯಾರು ಯಾರ ಜೊತೆಗಿದ್ರು, ಅದರ ಸಿಸಿಟಿವಿಯಲ್ಲಿ ಯಾರ ಮುಖಗಳು ಕಾಣಿಸ್ತಿವೆ, ಇದನ್ನ ಪತ್ತೆ ಹಚ್ಚೋಕೆ ಪೊಲೀಸರು ಸಿಸಿಟಿವಿ ದೃಶ್ಯಗಳನ್ನ ಸಂಗ್ರಹಿಸುತ್ತಿದ್ದಾರೆ. ಯುಪಿಸಿಎಲ್ ಆವರಣದ ಎದುರು ಸೇರಿದಂತೆ ಹಲವು ಪ್ರದೇಶಗಳಲ್ಲಿ ಇವರನ್ನ ಕರೆದೊಯ್ದು ಪರಿಶೀಲನೆ ನಡೆಸಲಾಗಿದೆ. ಅಂದ್ರೆ ಬ್ಯಾಂಕ್ ಸ್ಟೇಟ್ಮೆಂಟ್ ಒಂದ್ ಕಡೆ, ಎಟಿಎಂ ಸಿಸಿಟಿವಿ ಮತ್ತೊಂದ್ ಕಡೆ, ಮೊಬೈಲ್ ಲೊಕೇಶನ್ ಇನ್ನೊಂದ್ ಕಡೆ. ಈ 3 ಸಾಕ್ಷ್ಯಗಳ ಚೈನ್ ಬಲಪಡಿಸ್ತಿದೆ ಖಾಕಿ. ಹೊರ ರಾಜ್ಯದಿಂದ ಬಂದ 3 ಶೂಟರ್ಗಳು, ಅಪರಿಚಿತ ಪ್ರದೇಶ, ಹತ್ಯೆಯ ಗುರಿ, ಕಚೇರಿ, ಎಸ್ಕೇಪ್ ರೂಟ್, ಹಣದ ವ್ಯವಸ್ಥೆ, ಶೆಲ್ಟರ್, ಈ ಎಲ್ಲವನ್ನು ಸ್ಥಳೀಯರೇ ನೋಡಿಕೊಂಡಿದ್ರು. ಅದೇನು ಇವರು ಡೇವಿಡ್ ಹತ್ಯೆಗಾಗಿ ಬಂದಿದ್ದಾರೆ ಅಂತ ನೆರವು ಕೊಟ್ರೋ ಅಥವಾ ಲೂಧಿಯಾನದ ಕಾಂಟ್ರಾಕ್ಟರ್ ಪರಿಚಯವಿದ್ದ ಕಾರಣ ಅವನು ಹೇಳಿದ ಅಂತ ಸಪೋರ್ಟ್ ಕೊಟ್ರೋ ಗೊತ್ತಿಲ್ಲ. ಆದ್ರೆ ಇರ್ಷಾದ್ ಮತ್ತು ಚಿರಾಗ್ ಪೂಜಾರಿ ಈ ಕೇಸಿನಲ್ಲಿ ಏನೊಂದೂ ಗೊತ್ತಿಲ್ಲದೆ ತಗಲಾಕಿಕೊಂಡಿರುವ ಸಾಧ್ಯತೆ ಹೆಚ್ಚಾಗಿದೆ.
ಡೇವಿಡ್ ಡಿಸೋಜಾ ಹತ್ಯೆ ಕೇಸು ಇಷ್ಟಕ್ಕೆ ಮುಗಿಯೋದಿಲ್ಲ. ಗುಂಡು ಹಾರಿಸಿದ ಕೈಗಳ ಹಿಂದೆ ಇರೋ ಮೆದುಳು ಯಾವುದು? ಹಣದ ವಹಿವಾಟು ಹೇಗೆ ನಡೀತು? ಕಿಶೋರ್ ಪೂಜಾರಿ ಮತ್ತು ಸದಾನಂದ ದೇವಾಡಿಗರ ನಿಜವಾದ ಪಾತ್ರವೇನು? ಮತ್ತು ಈ ಎಲ್ಲಾ ದಾರಿಗಳು ಕೊನೆಗೆ ಪಂಜಾಬ್ನ ಆ ಗುತ್ತಿಗೆದಾರನ ಬಾಗಿಲಿಗೆ ಹೋಗುತ್ತವೆಯಾ? ಈ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕ ದಿನ ಡೇವಿಡ್ ಡಿಸೋಜಾ ಶೂಟೌಟ್ನ ಸಂಪೂರ್ಣ ಸುಪಾರಿ ಸ್ಕ್ರಿಪ್ಟ್ ಬಯಲಾಗುವ ಸಾಧ್ಯತೆ ಇದೆ. ಸೊ ವಿ ಮಸ್ಟ್ ವೇಟ್ ಅಂಟಿಲ್ ದಿ ಟ್ರೂತ್ ರಿವೀಲ್ಸ್. ಇಂತಹ ಇನ್ಡೆಪ್ತ್ ಕ್ರೈಮ್ ಸ್ಟೋರಿಗಳಿಗಾಗಿ ಸ್ಟೇ ಟ್ಯೂನ್. ಸುಮನ್ ಟಿವಿ ಕನ್ನಡ, ಇದು ಸಮಾಜದ ಸ್ವರ.